ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯನಗರ ಜಿಲ್ಲೆಯಲ್ಲಿ ಮುಂಗಾರು ಕೈಕೊಟ್ಟಿರುವ ಕಾರಣ ಬರಪೀಡಿತ ಜಿಲ್ಲೆಯೊಂದು ಘೋಷಣೆ ಮಾಡಿ ಅಂತ ಹೇಳಿ ರೈತರು ಒತ್ತಾಯವನ್ನು ಮಾಡ್ತಿದ್ದಾರೆ. 1 ಎಕರೆಗೆ ತಲಾ 50,000 ಬರ ಪರಿಹಾರಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇರುವಂತದ್ದು. ಜಿಲ್ಲೆಯಲ್ಲಿ 3 ಲಕ್ಷ ಹೆಕ್ಟೇರ್ ಮಾತ್ರ ಕೃಷಿ ಭೂಮಿ ಇದೆ. 56,000 ಹೆಕ್ಟೇರ್ ಭೂಮಿ ಬಿತ್ತನೆಯಾಗಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಹರಿಸಿ ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ಕೂಡಲೇ ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ವಿಜಯನಗರ ರೈತರು ಮನವಿಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ 1 ಎಕರೆಗೆ ತಲಾ 50,000 ಬರ ಪರಿಹಾರ ಘೋಷಣೆ ಮಾಡಿ ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಿದ್ದಾರೆ. ಸಾಲ ಮನ್ನಾ ಸಾಲಗಳಿಂದ ರೈತರು ಆತ್ಮಹತ್ಯೆಗೆ ಶರಣ ಆಗಬೇಕಾದಂಥ ಒಂದು ಪರಿಸ್ಥಿತಿ. ಯಾಕಂದರೆ ಈ ಹಿಂದೆ ಎಲ್ನಿನೋ ಪ್ರವಾಹದಿಂದ ಯಾರಿಗೂ ಸರಿಯಾದಂಥ ಒಂದು ಮಳೆ ಇಲ್ಲದೆ ಬೆಳೆ ಇಲ್ಲದೆ ಸಾಲ ಕಟ್ಟೋಕ್ಕಾಗದೆ, ಯಾಕಂದರೆ ಈ ವರ್ಷ ಸಾಲ ನಂತರ ಮತ್ತೆ ಆ ಸಾಲ ಮತ್ತು ಬಡ್ಡಿ ಮುಂದಿನ ವರ್ಷಕ್ಕೆ ಮತ್ತೆ ಅದು ಜಾಸ್ತಿ ಆಗಿ ನಮಗೆ ಹೊರೆ ಆಗುವಂಥ ಒಂದು ನಿಟ್ಟಿನಲ್ಲಿ ಲಾಸ್ಟ್ 18-19 ಏನು ಸಾಲ ಮನ್ನಾ ಘೋಷಣೆ ಮಾಡಿದ್ರು ಅವತ್ತು JDS ಸರ್ಕಾರ 53,000 ಕೋಟಿ ರೂಪಾಯಿ ಏನು ಸಾಲ ಇದೆ ಅಂಥೇಳಿ ಅವರು ತಮ್ಮ ಮ್ಯಾನಿಫೆಸ್ಟೋಲ್ಲಿ ಘೋಷಣೆ ಮಾಡಿದರು. ಅದರಲ್ಲಿ 34,000 ಕೋಟಿ ಮಾತ್ರ ರೈತರಿಗೆ ಪರಿಹಾರ ಸಿಕ್ಕಿದ್ರು ಅಂತ ಒಂದು ಮಾಹಿತಿ ಇದೆ. ಇನ್ನು ಹಳೆಯದರಲ್ಲಿ ಅವ್ರು ಘೋಷಣೆ ಮಾಡಿರೋಂಥ ಒಂದು ಲೆಕ್ಕಾಚಾರದಲ್ಲಿ 19,000 ಕೋಟಿ ಇನ್ನು ರೈತರಿಗೆ ಸಾಲ ಮನ್ನಾ ಆಗಿಲ್ಲ. ಹಾಗಾಗಿ ಅದ್ರ ಜೊತೆಗೆ ಈಗ ಮತ್ತೆ ಸಾಲ ಮನ್ನಾ ಮಾಡಬೇಕು, ಇಲ್ಲಾಂದರೆ ರೈತರಿಗೆ ಭಾಳ ವಿಪರೀತವಾದಂಥ ಒಂದು ಪರಿಸ್ಥಿತಿ. ಎಸ್ಪೆಷಲಿ ವಿಜಯನಗರ ಜಿಲ್ಲೆಗೆ ಹೊಸಪೇಟೆ ಮತ್ತು ಹಡಗಲಿ ಭಾಗದಲ್ಲಿ ಬಿಟ್ಟರೆ ಬೇರೆ ಎಲ್ಲಿನೂ ನಾವು ನೀರಾವರಿ ಪ್ರದೇಶ ಕಾಣಲ್ಲ. ಡ್ಯಾಮ್ ಮಾತ್ರ ಪಕ್ಕದಲ್ಲಿದೆ, ಆದರೆ ನೀರು ನಮಗೆ ಯಾವುದಕ್ಕೂ ಇಲ್ಲ. ಹಾಗಾಗಿ ನಮಗೆ ಏನು ಮಾಡಿದರೆ ಕರೆಕ್ಟ್ ಆದಂಥ ಒಂದು ಸೂಕ್ತವಾದಂಥ ಒಂದು ನಮ್ಮ ಪ್ರದೇಶ ನೀರಾವರಿ ಆಗಬೇಕು, ಅದು